ಯಾರಿಗಾದರೂ ದುಡ್ಡು ಕೊಟ್ಟು ಮೋಸ ಹೋಗಿದ್ದೀರಾ? ಬರಬೇಕಿರುವ ದುಡ್ಡು ಬರ್ತಾ ಇಲ್ವಾ? ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಟ್ಟು ದುಡ್ಡನ್ನು ಕಳ್ಕೊತಾ ಇದ್ದೀರಾ? ಜ್ಯೋತಿಷ್ಯ ಮತ್ತು ಸನಾತನ ಧರ್ಮದ ನಂಬಿಕೆಗಳು ಪ್ರಕಾರ ಬರಬೇಕಿದ್ದ ಹಣ ಕೈಗೆ ಸೇರಲು ಅಥವಾ ಸಾಲ ಬಾಧೆಯಿಂದ ಮುಕ್ತಿ ಪಡೆಯಲು ಕೆಲವು ನಿರ್ದಿಷ್ಟ ಪೂಜೆ ಮತ್ತು ಮಂತ್ರಗಳ ಪಠಣವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡಬೇಕು, ಅದರಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಸರಳವಾದ ಮಾರ್ಗಗಳು ಯಾವುದು, ಇವತ್ತಿನ ಮಾಹಿತಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದೃಷ್ಟಧಾರೆ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ದಾಗ ಹೌದು ನನಗೆ ದುಡ್ಡಿನ ಸಮಸ್ಯೆ ಇದೆ ಅಂತ ಕಮೆಂಟ್ ಮಾಡಿ. ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ. ನಿಮ್ಮ ಕಷ್ಟ ಸಮಸ್ಯೆಗಳು ಎಷ್ಟೇ ತುಂಬ ದುಃಖದಲ್ಲಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು, ಯಾವುದೇ ಕಷ್ಟ ಇದ್ದರೂ ನಿವಾರಣೆ ಆಗಬೇಕು ಅಂತಂದರೆ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಈ ತಕ್ಷಣ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರೇ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಅದ್ಭುತವಾಗಿ ತಿಳಿಸುತ್ತಾರೆ. ಇನ್ನು ಯಾವ ಮಂತ್ರಗಳನ್ನು ಹೇಳಬೇಕು? ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಕುಬೇರ ಪೂಜೆ ಮತ್ತು ಮಂತ್ರ. ಹಣಕಾಸಿನ ತೊಂದರೆಗಳು ನಿವಾರಣೆ ಆಗಲು ಧನಲಕ್ಷ್ಮಿ ಮತ್ತು ಕುಬೇರನ ಆರಾಧನೆ ಶ್ರೇಷ್ಠವಾದದ್ದು. ಶುಕ್ರವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮಿ ಮತ್ತು ಕುಬೇರ ದೇವನ ಫೋಟೋ ಅಥವಾ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ತಾಮ್ರದ ನಾಣ್ಯ ಅಥವಾ ಕವಡೆಗಳನ್ನಿಟ್ಟು ಪೂಜೆ ಮಾಡಬೇಕು. ಇದು ಸುಲಭವಾದ ಕವಡೆಗಳಲ್ಲ, ಅದ್ಭುತವಾದ ಧನ ಲಾಭವನ್ನು ತಂದುಕೊಡುವ, ಧನಾಕರ್ಷಣೆ ಮಾಡುವಂತಹ ಕವಡೆ. ಈ ಕವಡೆಗಳನ್ನಿಟ್ಟು ಪೂಜೆ ಮಾಡಬೇಕು. ಒಂದು ಮಂತ್ರ ಹೇಳ್ಕೊಡ್ತೀನಿ, ಆ ಮಂತ್ರನ ಹೇಳಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ಧನಪ್ರದಾಯೇ ನಮಃ. ಈ ಮಂತ್ರನ ಹೇಳಬೇಕು. ಇನ್ನು ಋಣ ವಿಮೋಚನ ಮಂಗಳ ಸ್ತೋತ್ರ. ಋಣ ವಿಮೋಚನ ಮಂಗಳ ಸ್ತೋತ್ರ ಅಂದರೆ ಕೊಟ್ಟ ಹಣ ವಾಪಸ್ ಬರಲು ಅಥವಾ ಸಾಲ ತೀರಲು ಮಂಗಳ ಗ್ರಹ ಕುಜ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ಮಾಡಿದ್ರೆ ರಾಮಬಾಣ ಅನ್ನಲಾಗುತ್ತದೆ. ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಮನೆಯಲ್ಲಿಯೇ ದೀಪ ಹಚ್ಚಿ ಕೆಂಪು ಹೂವುಗಳಿಂದ ಪೂಜೆ ಮಾಡಿ. ಈ ಋಣ ವಿಮೋಚನ ಮಂತ್ರ ಹೇಳ್ತೀನಿ ನೋಡಿ. ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ. ಇದು ತುಂಬಾ ಶ್ರೇಷ್ಠವಾದದ್ದು. ಪ್ರತಿದಿನ ಅಥವಾ ಪ್ರತಿ ಶುಕ್ರವಾರ ಮನೆಯಲ್ಲಿ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಧನಹಾನಿ ತಪ್ಪುತ್ತದೆ ಮತ್ತು ಸಿಲುಕಿಕೊಂಡಿರುವ ಹಣ ಮರಳಿ ಬರುತ್ತದೆ ಎಂಬ ಅಚಲವಾದ ನಂಬಿಕೆ ಎಲ್ಲರಿಗೂ ಬಂದಿದೆ. ಯಾಕೆಂದರೆ ಗುರುಗಳು ಅಂತಹ ಮಂತ್ರಗಳನ್ನು ಉಪದೇಶ ಮಾಡಿ ಸಿದ್ಧಿಸಿ ಕವಡೆಗಳನ್ನು ನೀಡಿ ಪೂಜೆ ಮಾಡಲು ಹೇಳಿದ್ದಾರೆ. ಇದರಿಂದ ಆರ್ಥಿಕ ಸಮಸ್ಯೆ, ಬಿಕ್ಕಟ್ಟು ಎಲ್ಲವೂ ಪರಿಹಾರ ಆಗಿದೆ. ನಿಮ್ಮ ಜೀವನದಲ್ಲಿ ಇಂತಹ ಹಣಕಾಸಿಗೆ ಸಮಸ್ಯೆಗಳು ಹೆಚ್ಚಾಗಿ ಇದ್ದರೆ ಈ ತಕ್ಷಣ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶೀಘ್ರವಾಗಿ ಬಗೆಹರಿಸುತ್ತಾ ಕೇವಲ 1.5 ತಿಂಗಳೊಳಗಾಗಿ ಕೋಟಿಗಟ್ಟಲೆ ಸಾಲ ಇದ್ದರೂ ಕೂಡ ಮತ್ತೆ ಬಂದು ಕೈಗೆ ಸೇರುವಂತೆ ಮಾಡುತ್ತಾರೆ. ಅದಕ್ಕಾಗಿ ಈಗಲೇ ಸಂಪರ್ಕಿಸಿ, ಒಳ್ಳೆಯದಾಗುತ್ತೆ. ಗುರುಗಳ ಉಚಿತವಾಗಿ ಪರಿಹಾರ ಹೇಳ್ಕೊಡ್ತಾರೆ.